ರವಿ ಬೆಳಗೆರೆ ಸರ್ ಅಕ್ಷರ ಬ್ರಹ್ಮ ಅದು ಎಲ್ಲರಿಗೂ ಗೊತ್ತು. ಇವ್ರು ತುಂಬಾ ಬುಕ್ಸ್ ಕ್ಯಾಮ್ರಾ ಕಟ್ ಆದ್ಮೇಲೆ ಜಾಸ್ತಿ ಮಾತಾಡ್ತೀವಿ ಆಕ್ಚುಲಿ. ಅಲ್ಲ ನಮ್ದು ಅದೇನೆ ಅಲ್ಲ ಆಬ್ವಿಯಸ್ಲಿ ನಮ್ದು ಎಲ್ಲರೊಳಗೆ ಒಂದಾಗು ಮಂಕುತಿಮ್ಮ. ಶರತ್ ಸರ್ ಇದು 100% ಒನ್ ಮೋರ್ ಕೇಳ್ತಾರೆ ನೋಡಿ. ಯಾಕಿಟ್ಟಪ್ಪ ನೀವು ನೋಡಿ ಇವಾಗ ಕೇಳ್ದೆ ಇದ್ರೆ ನೋಡಿ. ಕೆಲವರೆಲ್ಲ ಆಕ್ಟಿಂಗ್ ಬರೀ ಸೆಟಲ್ ಮಾಡಲ್ಲ, ಎಡಿಟಿಂಗ್ ಟೇಬಲಲ್ಲೂ ಆಕ್ಟಿಂಗ್ ಮಾಡ್ತಾರೆ. ನಮ್ಮಲ್ಲಿ ತುಂಬಾ ಜನ ಇದ್ದಾರೆ, ನಮ್ಗೆ ಅದು ಅನುಭವನೂ ಆಗಿದೆ. ಹೆಸರು ಹೇಳಕ್ಕೂ ನಂಗೇನು ಮುಜುಗರ ಇಲ್ಲ, ನಿಮಗೆ ಮುಜುಗರ ಆಗ್ಬಿಡುತ್ತೆ ಕೇಳಿಸ್ಕೊಂಡ್ರೆ ಅಂತ ಹೇಳ್ತಿಲ್ಲ ಅಷ್ಟು. ಬೇಡ ಮುಂದಕ್ಕೂ ನನಗೆ ಸಿಟ್ಟು ಬರುತ್ತೆ, ಬೈದ್ರು ಬೈತೀನಿ, ಇಲ್ಲ ಸ್ವಲ್ಪ ಸಿಟ್ಟು ಜಾಸ್ತಿ ಇರೋ ಒಂದು ರೇಟ್ ಕೊಟ್ಟರು ಕೊಟ್ಟೆ. ಕಿಟ್ಟಿ ಅವರ ಪೊಟೆನ್ಷಿಯಲ್ಗೆ ಇನ್ನೂ ಒಳ್ಳೊಳ್ಳೆ ಪಾತ್ರಗಳು ಸಿಗಬೇಕಿತ್ತು ಅಂತ ನನಗೆ ಇಡೀ ಪತ್ರಿಕಾ ಮಿತ್ರರು ಎಲ್ರು ಎಕ್ಸೈಟ್, ಯಪ್ಪ ಏನ್ ಮಾಡಿದೆ ಗುರು ಇದನ್ನ. ಏನ್ ಲ್ಯಾಕ್ ಅನ್ಸುತ್ತೆ ಹೊಸ ಡೈರೆಕ್ಟರ್ಗಳಲ್ಲಿ. ಸ್ವಲ್ಪ ತಾಳ್ಮೆ ಬೇಕು. ಮತ್ತೆ ಇವತ್ತು ಬರ್ತಾರೆ ಹೊಸ ಅಲೆಯ ಸಿನಿಮಾಗಳು. ಸೊ ಇಬ್ರು ಕನ್ನಡದಲ್ಲಿ ನುರಿತ ಕಲಾವಿದರು. ಸೊ ಬಹಳ ವರ್ಷಗಳಲ್ಲಿ ಎಲ್ಲರಿಗೂ ಆಕ್ಷನ್ ಕಟ್ ಹೇಳೋದಕ್ಕೆ ಒಂದಷ್ಟು ಜನಕ್ಕೆ ಅವಕಾಶ ಸಿಕ್ಕಿದಕ್ಕೆ ಖಂಡಿತ ಖುಷಿ. ಒಂದಷ್ಟು ಜನಕ್ಕಲ್ಲ, ಬಹಳಷ್ಟು ಜನಕ್ಕೆ ಸಿಕ್ಕಿದೆ. ಇಂಡಸ್ಟ್ರಿ ಹೇಗಿದೆ ನಿಮ್ಮ ದೃಷ್ಟಿ? ಅಶೋಕ್ ಬಂಗಾರದಂಗಿದೆ, ತುಂಬಾ ಚೆನ್ನಾಗಿದೆ. ಎಲ್ಲೆಲ್ಲಿ ಸಣ್ಣ ಸಣ್ಣ ಲೋಪಗಳಿದಾವೆ ನಾವು ಹಿರಿಯರಿಂದ ಕಲಿಬೇಕು, ಕಿರಿಯರಿಗೆ ಕಲಿಸ್ಬೇಕು, ಕೊಡ್ಬೇಕು. ಯಾವುದನ್ನು ನಾವೇ ಜೋಬಲ್ ಹಾಕೊಂಡು ಹೋಗಕ್ಕಾಗಲ್ಲ. ಸೊ ಇನ್ನೊಂದು ವಿಷಯ ಆಡ್ ಮಾಡ್ಬೇಕು, ರವಿ ಬೆಳಗೆರೆ ಸರ್ ಅಕ್ಷರ ಬ್ರಹ್ಮ ಅದು ಎಲ್ಲರಿಗೂ ಗೊತ್ತು. ಇವ್ರು ತುಂಬಾ ಬುಕ್ಸ್ ಓದ್ತಾರೆ. ಸೊ ಅದ ತುಂಬಾ ಜನಕ್ಕೆ ಗೊತ್ತಿಲ್ಲ, ತುಂಬಾ ನಾಲೆಜಬಲ್. ನಿಮ್ಗೆ ಯಾವ್ದಾದ್ರು ಒಂದು ಬುಕ್ ಬಗ್ಗೆ ಕೇಳಿದ್ರೆ ಇನ್ ಡೀಟೇಲ್ ಆಗಿ ಅದ್ ಏನ್ ಹೇಳಕ್ ಹೊರಡುತ್ತೆ. ಸೊ ಆ ವಿಷಯದಲ್ಲಿ ತುಂಬಾ ವಿಷಯ ತಿಳ್ಕೊಂಡಿದ್ದಾರೆ, ಮಾತಾಡಲ್ಲ ಅಷ್ಟೇ. ಅಂದ್ರೆ ತುಂಬಾ ಕ್ಲೋಸ್ ಆದ್ರೆ ಮಾತ್ರ ಅವ್ರಿಗೆ ಗೊತ್ತಾಗುತ್ತೆ ಅವ್ರಿಗೆ ಎಷ್ಟು ಜ್ಞಾನ ಇದೆ ಎಲ್ಲಾದ್ರ ಬಗ್ಗೆ ಅಂತ. ಬಟ್ ಹೊರಗಡೆ ಮಾತ್ರ ಏನು ಗೊತ್ತಿಲ್ಲದಿರೋ ತರ ಯಾವಾಗ್ಲೂ. ನಾವು ಕ್ಯಾಮ್ರಾ ಕಟ್ ಆದ್ಮೇಲೆ ಜಾಸ್ತಿ ಮಾತಾಡ್ತೀವಿ ಆಕ್ಚುಲಿ. ಅಲ್ಲ ನಮ್ದು ಅದೇನೆ ಅಲ್ಲ ಆಬ್ವಿಯಸ್ಲಿ ನಮ್ದು ಎಲ್ಲರೊಳಗೆ ಒಂದಾಗು ಮಂಕುತಿಮ್ಮ ಅಲ್ವಾ? ನಿಜ ಅಲ್ಲ ಆಬ್ವಿಯಸ್ಲಿ ಎಲ್ಲರಿಗೂ ಅದೇನೆ. ನಿಮ್ಗೆ ಹೆಂಗಾಗುತ್ತೆ ಅಂತ ಅದೇ ಹೇಳಿದ್ದು, ಶೂಟಿಂಗ್ ಅಂದಾಗ ಅವ್ರದ್ದು ಆ ಕ್ಯಾರೆಕ್ಟರ್ ಮೂಡಲ್ಲಿ ಇರುತ್ತೆ, ನಮ್ದು ಏನೋ ಒಂದು ಇದ್ರಲ್ಲಿ ಇರುತ್ತೆ. ಶಾರ್ಟ್ ಕಟ್ ಅಂದ್ಮೇಲೆ ಅದು ಬೇರೆ ತರದ್ದು ಒಂದು ಫೀಲ್, ಅಥವಾ ಶೂಟಿಂಗ್ ಆದ್ಮೇಲೆ ಅದೊಂದು ಫ್ರೆಂಡ್ಲಿ ನೇಚರ್ ಅದು ಆಕ್ಚುಲ್ ಆಗಿ. ನಮಗೆ ಸಿನಿಮಾ ಶೂಟ್ ಮಾಡಬೇಕಾದ್ರೆ ರಂಜನ್ ಬಗ್ಗೆ ಇದ್ದಿದ್ದ ಕಾನ್ಫಿಡೆನ್ಸು ಇನ್ನು 100 ಪಟ್ಟು ಜಾಸ್ತಿ ಆಯ್ತು. ಅವನಿಗೆ ಇದ್ದಿದ್ದ ಕನ್ವಿಕ್ಷನ್ನು, ಕತೆ, ನಾನು ಏನು ಹೇಳಕ್ ಹೊರಡ್ತಾ ಇದ್ದೀನಿ ಅನ್ನೋದು ತುಂಬಾ ಚೆನ್ನಾಗಿ ಅವ್ರಿಗೆ ಗೊತ್ತಿದ್ರಿಂದ ಯಾವ ಕಲಾವಿದರಿಗಾಗಲಿ ತಂತ್ರಜ್ಞಾನಿಗಾಗಲಿ ಏನೂ ತೊಂದರೆ ಆಗಲಿಲ್ಲ. ಅವ್ರು ತುಂಬ ನೀಟಾಗಿ ಹೇಳ್ಬಿಡಿ ಎಲ್ರಿಗೂ, ನನಗೆ ಇದು ಬೇಕಪ್ಪ, ಇಲ್ಲ ಅಂದ್ರೆ ಸುಮ್ಮನೆ ಕುತ್ಕೊಂಡ್ರು ಅವನು ಮುನ್ಸ್ಕೊಂಡ್ಬಿಟ್ರು ಥರ. ಅಲ್ಲ ಅವನ ಮುಖ ನೋಡಿ ನಮ್ಗೆ ಗೊತ್ತಾಗಬೇಕು, ಇಲ್ಲ ಒನ್ ಮೋರ್ ಬೇಕಿಲ್ಲ, ಇಲ್ಲ ಇಷ್ಟ ಆಗಿಲ್ಲ. ಇದೊಂದು ಪಾಯಿಂಟ್ ಹೇಳ್ಬೇಕು, ಕೆಲವು ಶಾರ್ಟ್ ಅಲ್ಲಿ ನಂಬರ್ ಆಫ್ ಆರ್ಟಿಸ್ಟ್ ಇದ್ದಾಗ ಅಥವಾ ಕೆಲವು ಶಾರ್ಟ್ಸ್ ಅವ್ರಿಗೆ ಗೊತ್ತು. ಶಾರ್ಟ್ ಕಟ್ ಅಂದಿದ ತಕ್ಷಣ ನಾನೆಲ್ಲೋ ಒಂದು ಡಿಸ್ಟೆನ್ಸ್ ಅಲ್ಲಿ ಇರ್ತೀನಿ, ಇವ್ರು ಫಸ್ಟ್ ಫಿಕ್ಸ್ ಆಗಿರೋದಿಲ್ಲ, ಇದು ರಂಜನ್ ಒನ್ ಮೋರ್ ಹೇಳ್ತಾನೆ ಪಕ್ಕ ಅಂತ. ನಿಮ್ಮನ್ನ ಯಾವ ಶಾರ್ಟ್ ಪಕ್ಕ ಒನ್ ಮೋರ್ ಹೇಳ್ಬೋದು ಅನ್ನುವಂಥದ್ದು ಪಕ್ಕಾ ಗೊತ್ತಿತ್ತು ಅವ್ರಿಗೆ. ಆ ಲೆವೆಲ್ಗೆ ನಾನು ಶರತ್ ಮಾತಾಡ್ಕೊಂಡ್ಬಿಡ್ತಾ ಇದ್ದೀನಿ. ಶರತ್ ಸರ್ ಇದು 100% ಒನ್ ಮೋರ್ ಕೇಳ್ತಾರೆ ನೋಡಿ. ಯಾಕಿಟ್ಟಪ್ಪ ನೀವು ನೋಡಿ ಇವಾಗ ಕೇಳ್ದೆ ಇದ್ರೆ ನೋಡಿ. ಅವನೇನೋ ಅನ್ಕೊಂಡಿರ್ತಾನೆ, ಅಲ್ಲಿ ಯಾವ್ದೋ ಒಂದು ಮೂಮೆಂಟ್ ಏನೋ ತಪ್ಪಾಗ್ಬಿಟ್ಟಿರುತ್ತೆ, ನಮ್ದು ಓಕೆ ಆಗ್ಬಿಡುತ್ತೆ. ಮಿಕ್ಕಿದ್ದೆಲ್ಲ ಆರ್ಟಿಸ್ಟ್ ಅಲ್ಲೇನೋ ಒಂಚೂರು ಏನೋ ಒಂದು ಪ್ರಾಪರ್ಟಿ ಹಿಂಗಿದ್ದು ಇಲ್ಲಿಗೆ ಬಂದ್ಬಿಟ್ರೆ ಇಷ್ಟ ಆಗಲ್ಲ ಅವ್ರಿಗೆ. ಅಲ್ಲೇ ಇರ್ಬೇಕು, ಹಂಗಿರ್ಬೇಕು ಅಂತ. ಕಿಟ್ಟಪ್ಪ ಅವ್ರ ಇಂಟ್ರೊಡಕ್ಷನ್ ನಿಜವಾಗ್ಲು ತುಂಬಾ ಜನ ಖುಷಿ ಪಡ್ತಾರೆ, ಸೀರಿಯಸ್ ಆಗಿ ಖುಷಿ ಪಡ್ತಾರೆ. ಇಂಟ್ರೊಡಕ್ಷನ್ ಸೂಪರ್ ಆಗಿದೆ ಕಿಟ್ಟಪ್ಪ ಅವ್ರದ್ದು. ಆಕ್ಚುಲಿ ಆದಿತ್ಯ ಸರ್ ಹೇಳ್ತಾ ಇರ್ತಾರೆ, ಕಿಟ್ಟಪ್ಪ ಅವ್ರ ಇಂಟ್ರೊಡಕ್ಷನ್ ನನ್ಗಿಂತ ಚೆನ್ನಾಗ್ ಬಂತಲ್ಲ, ನನಗಿಂತ ಚೆನ್ನಾಗಿ. ಹೀರೋ ನಾನು ಅದ್ರ ಪಾತ್ರ, ಅದು ಅವನು ದೊಡ್ಡತನ, ಪ್ರೀತಿಯಿಂದ ನಾವೇನೇನು ಶಾರ್ಟ್ ತೆಗೆದ್ರು. ಕೆಲವರೆಲ್ಲ ಆಕ್ಟಿಂಗ್ ಬರೀ ಸೆಟಲ್ ಮಾಡಲ್ಲ, ಎಡಿಟಿಂಗ್ ಟೇಬಲಲ್ಲೂ ಆಕ್ಟಿಂಗ್ ಮಾಡ್ತಾರೆ. ನಮ್ಮಲ್ಲಿ ತುಂಬಾ ಜನ ಇದ್ದಾರೆ, ನಮ್ಗೆ ಅದು ಅನುಭವನೂ ಆಗಿದೆ. ಹಾಗಾಗಿ ಆದಿತ್ಯ ಆಕ್ಟಿಂಗ್ ಮಾಡೋದು ಬರೀ ಕ್ಯಾಮ್ರಾ ಮುಂದೆ ಮಾತ್ರ ಹೊರತು ಟೇಬಲ್ ಅಲ್ಲ. ಅದೇ ಕೆಲವರಿಗೆ ಅದು ಬೇರೆ ರೀತಿ ಕಾಣಿಸುತ್ತೇನೋ. ಐ ಥಿಂಕ್ ಹೇಳ್ತಾ ಇದ್ದೀನಲ್ಲ, ತುಂಬಾ ಜನ ಇದ್ದಾರೆ ನಮ್ಮಲ್ಲಿ. ಹೆಸರು ಹೇಳಕ್ಕೂ ನಂಗೇನು ಮುಜುಗರ ಇಲ್ಲ, ನಿಮಗೆ ಮುಜುಗರ ಆಗ್ಬಿಡುತ್ತೆ ಕೇಳಿಸ್ಕೊಂಡ್ರೆ ಅಂತ ಹೇಳ್ತಿಲ್ಲ ಅಷ್ಟು. ಬೇಡ ಮುಂದಕ್ಕೂ. ಆದಿ ಬಗ್ಗೆ ಹೇಳಿದ್ರಿಂದ ನಾನು ಕೇಳ್ತಾ ಇದ್ದೀನಿ, ನೀವು ಮೊದಲಿಂದನೂ ಬೇರೆ ಬೇರೆ ಹೀರೋಗಳ ಜೊತೆ ಯಾವುದೇ ಹೆಡ್ ವೆಯ್ಟ್ ಇಲ್ಲದೆ ಆರಾಮ್ಸೆ ಕಂಫರ್ಟಬಲ್ ಆಗಿ ಸ್ಕ್ರೀನ್ ಶೇರ್ ಮಾಡಿದಿರಿ, ಹಲವಾರು ಸಿನಿಮಾಗಳು ಮಾಡಿದಿರಿ. ಅದಾದ್ಮೇಲೂ ಕೂಡ ಆ ಸೋಲು ಗೆಲುವು ಯಾವುದನ್ನು ಕೂಡ ನೀವು ತಲೆಗೆ ತಗೊಂಡಿಲ್ಲ, ನಿಮ್ಮ ಕೆಲಸ ನೀವು ಮುಗಿಸಿದಿರಿ. ಬಟ್ ಸ್ಟಿಲ್ ಒಂದು ಸಿನಿಮಾ ಮಾಡುವಾಗ, ಶುರುವಾದಾಗ ಒಂದು ಮಲ್ಟಿ ಸ್ಟಾರ್ ಕಾಸ್ಟು ಅಥವಾ ನಿಮ್ಮ ಜೊತೆಲಿ ಇನ್ನೊಬ್ಬ ಸ್ಟಾರ್ ಇದ್ದಾರೆ ಅಂದ, ಅಥವಾ ಇನ್ನೊಬ್ಬ ಸ್ಟಾರ್ ಜೊತೆ ನೀವು ಸ್ಕ್ರೀನ್ ಶೇರ್ ಮಾಡ್ತಿದ್ದೀರಿ ಅಂದಾಗ ಒಂದು ಸಣ್ಣ ಭಯ ಕೆಲವ್ರಿಗೆ ಇರುತ್ತೆ. ಅಂದರೆ ನನ್ನ ಪಾತ್ರ ಹೇಗೆ ತೋರಿಸ್ತಾರೋ, ಅವ್ರ ಪಾತ್ರ ಹೇಗೆ ತೋರಿಸ್ತಾರೋ, ಬ್ಯಾಲೆನ್ಸ್ಡ್ ಆಗಿರುತ್ತೋ, ಅದ್ರ ಬಗ್ಗೆ ಏನು? ನಾನು ನಂಬೋದು ನಮ್ಮ ನಿರ್ದೇಶಕ ಅವನ ಕೆಲಸನ
ನನಗೇನು ಫಸ್ಟ್ ಬಂದು ಪಾತ್ರ ಹೇಳಿದಾಗ ಏನು ಹೇಳಿರ್ತಾನೋ ಅದನ್ನು ಚಾಚು ಚಪ್ಪದೆ ಮಾಡಿಬಿಟ್ರೆ ನಂಗೇನು ಬೇಜಾರಾಗಲ್ಲ. ಇಲ್ಲ ಅಂದರೆ ನಾನು ಅಲ್ಲೇ ರಿಯಾಕ್ಟ್ ಮಾಡ್ಬಿಡ್ತೀನಿ. ನನಗೇನು ಯಾರ ಬಗ್ಗೆನೂ ಭಯ ಗಿಯ ಅಂತದೆಲ್ಲ ಮಡಿಕಂಡೇ ಇಲ್ಲ. ನಾವು ಯಾವತ್ತೂ ಹಂಗೆ ಬದುಕಿದ್ದೂ ಇಲ್ಲ, ಬದುಕೋದೂ ಇಲ್ಲ. ಏನು ಹೇಳಿರ್ತೀಯ ಆ ಪಾತ್ರದ ತೂಕ ಏನಿದೆ, ಅದರ ಉದ್ದ ಆಳ ಅಗಲ ಏನಿದೆ ಅದನ್ನು ಹೇಳಿದ್ಯಲ್ಲ ಅದನ್ನು ನಂಗೆ ಜಸ್ಟಿಫೈ ಮಾಡಿ ತೋರಿಸ್ಬೇಕು ನೀನು. ಇಲ್ಲ ಅಂದರೆ ನನಗೆ ಸಿಟ್ಟು ಬರುತ್ತೆ, ಬೈದರೂ ಬೈತೀನಿ, ಇಲ್ಲ ಸ್ವಲ್ಪ ಸಿಟ್ಟು ಜಾಸ್ತಿ ಆದರೆ ಒಂದು ರೇಟ್ ಕೊಟ್ಟರು ಕೊಟ್ಟೆ. ಎಲ್ಲ ಅನುಭವಗಳು ಆಗಿದೆ ಜೀವನದಲ್ಲಿ ಅಷ್ಟೇ. ಆದರೆ ನೀನು ಹೇಳಿದ ಪಾತ್ರ ನಾನು ಚೆನ್ನಾಗಿ ಮಾಡದೇ ಇದ್ದಾಗ ಹೇಳು, ನನಗೇನು ಹೇಳಿದ್ಯಾ ಅದನ್ನು ಕರೆಕ್ಟಾಗಿ ನೀನು ಮಾಡು, ಇಷ್ಟೇ ನಮ್ಮ ಡಿಮ್ಯಾಂಡ್. ಈಗ ನಾನು ಸವಾರಿ ಮಾಡಿದೆ ರಘು ಜೊತೆ, ನಾನು ದಿಗಂತೂ ಸ್ವಯಂವರ ಮಾಡಿದ್ವಿ, ನಾನು ಅಪ್ಪು ಸಾರು ಯೋಗಿ ಹುಡುಗರು ಮಾಡಿದ್ವಿ. ಈಗ ರೀಸೆಂಟಾಗಿ ಅವತಾರ ಪುರುಷ 1, 2ರಲ್ಲಿ ಶರಣ್ ಜೊತೆ ಕೆಲಸ ಮಾಡಿದೆ. ಮತ್ತು ವೀರಮ್ಮಲ್ಲಿ ನಾನು ಪ್ರಜ್ಜು ಕೆಲಸ ಮಾಡಿದ್ವಿ. ಮಹಾದೇವದಲ್ಲಿ ನಾನು ವಿನೋದ್ ಪ್ರಭಾಕರ್ ಮಾಡಿದ್ವಿ. ಈಗ ಇಲ್ಲಿ ಇದು ಮಾಡ್ತಾ ಇದ್ದೀವಿ. ಈ ರೀತಿ ತುಂಬ ಪಂಚಾಮೃತ ಅನ್ನೋ ಸಿನಿಮಾ 5 ಟ್ರ್ಯಾಕು, 5 ಕಥೆಗಳು, ಸಣ್ಣ ಕಥೆಗಳು ಎಲ್ಲ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಮಾಡೋದು. ಎಲ್ಲೂ ನನಗೆ ನನ್ನ ನಿರ್ದೇಶಕರು ಯಾವತ್ತೂ ದಾರಿ ತಪ್ಪಿಸುವಂಥ ಕೆಲಸ ಮಾಡಿಲ್ಲ. ಕೊನೆ ಹಂತಕ್ಕೆ ಬಂದ್ಬಿಡ್ತೀನಿ, ಇನ್ನೊಂದು 2-3 ಪ್ರಶ್ನೆಗೆ. ಬಟ್ ಎಲ್ಲೋ ಒಂದು ಕಡೆ ಕಿಟ್ಟಿ ಅವರ ಪೊಟೆನ್ಷಿಯಲ್ಗೆ ಇನ್ನೂ ಒಳ್ಳೊಳ್ಳೆ ಪಾತ್ರಗಳು ಸಿಗಬೇಕಿತ್ತು ಅಂತ ನನಗೆ, ಅಂದರೆ ನಾನು ಬೇರೆಯವ್ರದ್ದು ಹೇಳಲ್ಲ, ನನಗೆ ವೈಯಕ್ತಿಕವಾಗಿ ಅನಿಸುತ್ತೆ. ನಾನೊಬ್ಬ ಪತ್ರಕರ್ತನಾಗಿ ಸಿನಿಮಾಗಳನ್ನು ಇಷ್ಟು ವರ್ಷಗಳಿಂದ ಗಮನಿಸಿದ್ದೀನಿ. ಪೊಟೆನ್ಷಿಯಲ್ ಇರುವಂತಹ ಕಲಾವಿದರಿಗೆ ಕನ್ನಡದಲ್ಲಿ ಯಾಕೆ ಅಂತಹ ಅವಕಾಶಗಳು ಸಿಗೋದಿಲ್ಲ ಅಂತ ಅನ್ಸುತ್ತೆ. ಅದು ನಮ್ಮ ಕೈಲಿರಲ್ಲ ಅಶೋಕ್. ಈಗ ಸವಾರಿ 2 ನೋಡಿದ್ರ ನೀವು? ನನಗೆ ಇಡೀ ಪತ್ರಿಕಾ ಮಿತ್ರರು ಎಲ್ಲರೂ ಎಕ್ಸೈಟು, ಯಪ್ಪ ಏನು ಮಾಡಿದೆ ಗುರು ಇದನ್ನ, ಅಂತ ಕಳ್ಳನ ಮಗನ ಕ್ಯಾರೆಕ್ಟರ್ ನೀನು ಎಷ್ಟು ಚೆನ್ನಾಗಿ ನಿಭಾಯಿಸಿದೀಯ ಅಂತ. ಎಸ್, ಅದು ಜೇಕಬ್ ತಾಕತ್ತು, ನಂದಲ್ಲ. ನನಗೆ ಇಷ್ಟ ಆಗೋ ಕೆಲವು ಪಾತ್ರಗಳಲ್ಲಿ ಇಂತಿ ನಿನ್ನ ಪ್ರೀತಿಯ, ಸವಾರಿ, ಜೇಕಬ್, ಮಹದೇಶ ಎಲ್ಲ ನಿರ್ದೇಶಕರದು, ಅವ್ರ ತಾಕತ್ತದು, ನಮ್ದೇನಿರಲ್ಲ. ನಾವು ಅವರು ಸೊಣ್ಣ ಬಣ್ಣ ಹಚ್ಚಿ ನಮಗೊಂದು ಬಟ್ಟೆ ಹಾಕಿ ಈ ಪಾತ್ರ ಹಿಂಗೆ ಬಿಹೇವ್ ಮಾಡುತ್ತೆ, ಹಿಂಗೆ ರಿಯಾಕ್ಟ್ ಮಾಡುತ್ತೆ ಅಂತ ಹೇಳ್ಕೊಡ್ತಾರಲ್ಲ, ಅದನ್ನು ಎಮೋಟ್ ಮಾಡೋದು ಅಷ್ಟೇ ನಮ್ಮ ಕೆಲಸ. ಎಲ್ಲ ನಿರ್ದೇಶಕರುಗಳಿಗೂ ನನ್ನ ಪ್ರಣಾಮಗಳು. ಈಗ ಬರೋ ಹೊಸ ನಿರ್ದೇಶಕರುಗಳ ಬಗ್ಗೆ ಎಕ್ಸೆಪ್ಟ್ ರಂಜನ್ ಜೊತೆ ಕೆಲಸ ಮಾಡಿದಿರಿ? ನಾನೀಗ ನೆಕ್ಸ್ಟ್ ಮಾಡ್ತಿರೋ ಒಂದು ಸಿನಿಮಾ, ಒಂದು ಲವ್ ಕೇಸ್ ಅಂತ ಒಂದು ಸಿನಿಮಾ ಮಾಡ್ತಿದ್ದೀನಿ. ಆ ಹುಡುಗನು ಎಷ್ಟು ಬ್ರಿಲಿಯಂಟ್, ಎಷ್ಟು ಬ್ರೈಟ್ ಆಗಿದೆ. ಮಧು ಅಂತ, ಶಿವಗಾಮಿ ಅಂತ ಒಂದು ಸಿನಿಮಾ ಮಾಡಿದ್ರು ಅವರು. ಎಷ್ಟು ಚೆನ್ನಾಗಿ ಅವನಿಗೆ ಗೊತ್ತು ಅಂದರೆ, ನನಗೆ ರಂಜನ್ ಬಗ್ಗೆನೂ ಅವನ ಬಗ್ಗೆನೂ ಸಖತ್ ಖುಷಿಯಾಗಿದ್ದ ವಿಷಯ. ನಿರ್ಮಾಪಕರಿಗೆ 5 ಪೈಸದ ಬರ್ಡನ್ ಕೊಡಲ್ಲ, ಕಲಾವಿದರಿಗೆ 5 ಪೈಸದ ಬರ್ಡನ್ ಕೊಡಲ್ಲ. ಅವ್ರ ಟೀಮ್ ಅವರೇ ತೊಗೊಂಡ್ಬಿಡ್ತಾರಲ್ಲ, ಎಲ್ಲ ತೊಗೊಂಡು ನಮ್ಮನ್ನು ರಿಲ್ಯಾಕ್ಸ್ಡ್ ಆಗಿ ಮುದ್ದಾಗಿ ಅವ್ರ ಕೆಲಸ ಮಾಡಿ ಪ್ಯಾಂಪರ್ ಮಾಡಿ ಏನು ಕೆಲಸ ಬೇಕು ಅದು ತಗೋತಾರೆ. ಏನು ಲ್ಯಾಕ್ ಅನ್ಸುತ್ತೆ ಹೊಸ ಡೈರೆಕ್ಟರ್ಗಳಲ್ಲಿ? ಏನು ಕಡಿಮೆ ಅಂತ ಅನ್ಸುತ್ತೆ? ತಾಳ್ಮೆ ಬೇಕು, ಸ್ವಲ್ಪ ತಾಳ್ಮೆ ಬೇಕು. ಮತ್ತು ಇವತ್ತು ಬರ್ತಾರೆ ಹೊಸ ಅಲೆಯ ಸಿನಿಮಾಗಳು, ಎಲ್ಲರೂ ಮಾತಾಡ್ತಾರೆ ಅದು ಹಂಗಾಗೋಗುತ್ತೆ ಹಿಂಗಾಗೋಗುತ್ತೆ ಅಂತ. ನಮಗೂ ನಿಜವಾಗಲೂ ಅದ್ರ ಕೊರತೆ ಇದೆ. ನನಗೂ ಪ್ರೊಡಕ್ಷನ್ ಹೆಂಗೆ ನಡೆಯುತ್ತೆ, ಪ್ರೊಡಕ್ಷನ್ ಹೆಂಗೆ ಮಾಡಬೇಕು ಅಂತ ಗೊತ್ತಿಲ್ಲ. ನಾನು 2 ಸಿನಿಮಾ ಪ್ರೊಡಕ್ಷನ್ ಮಾಡಿದ್ದೀನಿ, ಒಂದು ಸೀರಿಯಲ್ಲು ಸುಮಾರು 1,500 ಎಪಿಸೋಡ್ಸ್ ಮಾಡಿದ್ದೀನಿ. ಆದರೆ ಅದನ್ನು ಹೇಗೆ ನೋಡ್ಕೋಬೇಕು ಅಂತ ಗೊತ್ತಿಲ್ಲ. ನಮ್ಮಲ್ಲಿ ತುಂಬ ಜಾಣ್ಮೆಯಿಂದ ನಡೆಸೋರು ಇದ್ದಾರೆ. ಈಗ ಬಿ ಸುರೇಶ್ ಅವರು ಆಗ್ಬೋದು, ಶೈಲಜಾ ಆಗ್ಬೋದು, ನಮ್ಮ ಶಿವಕುಮಾರ್ ಆಗ್ಬೋದು, ಸೀತಾರಾಮ್ ಸರ್ ಆಗ್ಬೋದು, ಅಂಥವರು ಪ್ರೊಡಕ್ಷನ್ ಹೌಸ್ನ, ನಮ್ಮ ದಿಲೀಪನ ಹೆಂಡತಿ ಎಷ್ಟು ಚೆನ್ನಾಗಿ ನಡೆಸ್ತಾರೆ ಪ್ರೊಡಕ್ಷನ್ ಹೌಸ್ನ, ತುಂಬ ಚೆನ್ನಾಗಿ ನಡೆಸ್ತಾರೆ. ನಮ್ಗೆ ಅದು ಗೊತ್ತಿಲ್ಲದಿರೋ ಕ್ರಾಫ್ಟ್ ಕೈ ಹಾಕ್ಬಿಟ್ರೆ ಗಲ್ಬಸ್ಕೆ ಆಗ್ಬಿಡುತ್ತೆ. ಹಾಗಾಗಿ ನಮಗೇನು ಕೆಲಸ ಗೊತ್ತೋ ಅದನ್ನು ಪ್ರೀತಿಯಿಂದ ಮಾಡ್ಕೊಂಡು ಹೋಗ್ಬೇಕು. ಫೈನಲಿ ಕೊನೆಯ ಹಂತಕ್ಕೆ ರಂಜನ್ ಅವರೇ, ನಿಮ್ಮ ಚೊಚ್ಚಲ ಸಿನಿಮಾ ಡೆಬ್ಯೂ ಡೈರೆಕ್ಟರ್ ಆಗಿ, ಸೊ ಇಬ್ಬರು ಕನ್ನಡದಲ್ಲಿ ನುರಿತ ಕಲಾವಿದರು. ಸೊ ಬಹಳ ವರ್ಷಗಳಲ್ಲಿ ಬಲಿತ ಕಲಾವಿದರು. ಸೊ ಹಾಕೊಂಡು ಸಿನಿಮಾ ಮಾಡಿದ್ರಿ. ಮತ್ತು ಅದಕ್ಕಿಂತ ಬಹಳ ವಿಶೇಷ ಅಂತ ಅನಿಸಿದ್ದು, ಡೆಬ್ಯೂ ಡೈರೆಕ್ಟರ್ ಆಗಿ ಇಷ್ಟು ದೊಡ್ಡ ಸ್ಟಾರ್ ಕಾಸ್ಟ್ನ ಹ್ಯಾಂಡಲ್ ಮಾಡಿದಿರಿ, ಘಟಾನುಘಟಿಗಳನ್ನು. ಈ ಕ್ಷಣ ಏನು ಅನ್ನಿಸ್ತಾ ಇದೆ ನಿಮ್ಮ ಡೆಬ್ಯೂ ಸಿನಿಮಾ ಬರೋ ಟೈಮ್? ತುಂಬಾ ಖುಷಿ ಅಂತೂ ಆಗುತ್ತೆ. ಬಿಕಾಸ್ ಯಾಕಂದ್ರೆ ದೊಡ್ಡ ಕಲಾವಿದರು, ನಾನು ಕನ್ಸಲ್ಲೂ ಫಸ್ಟ್ ಸಿನಿಮಾದಲ್ಲಿ ಅಷ್ಟೆಲ್ಲ ಕಲಾವಿದರು ಸಿಗಬೇಕು ಅಂದ್ರೆ ಅದು ಪ್ರೊಡ್ಯೂಸರ್ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ನಾವು ಕನ್ಸು ಏನೇ ಕಾಣ್ಬೋದು, ಅದಕ್ಕೆ ಸಪೋರ್ಟ್ ಮಾಡುವಂಥ ಪ್ರೊಡ್ಯೂಸರ್ ಬೇಕು. ಬಿಕಾಸ್ ಬಂಡವಾಳ ಅವರೇ ಹಾಕೋಂಥದ್ದು. ಇಷ್ಟು ಜನ ಆರ್ಟಿಸ್ಟ್ನ ನಾವು ಸುಮ್ಮನೆ ತರೋದಕ್ಕಾಗಲ್ಲ. ಅವ್ರು ತಂದಾಗ ಈ ಥರದ್ದು ದೊಡ್ಡ ಲೆಜೆಂಡ್ ಹೀರೋಸ್ನ ಅವ್ರು ತಂದಾಗ ಕ್ಯಾರೆಕ್ಟರ್ಗೆ ಒಂದು ತೂಕ ಇರಬೇಕು. ಸೊ ಆ ಫಿಲಮ್ ನೋಡಿದಾಗ ಕರೆಕ್ಟ್ ಇವ್ರು ಮಾಡಿದ್ದು ಪಕ್ಕಾ ಸರಿ ಅನ್ಸುತ್ತೆ. ಎಲ್ಲರಿಗೂ ಆಕ್ಷನ್ ಕಟ್ ಹೇಳೋದಕ್ಕೆ ಒಂದಷ್ಟು ಜನಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ಖಂಡಿತ ಖುಷಿ. ಒಂದಷ್ಟು ಜನಕ್ಕಲ್ಲ, ಬಹಳಷ್ಟು ಜನಕ್ಕೆ ಸಿಕ್ಕಿದೆ. ಸೊ ಇದು ಮುಂದಿನ ಫಿಲಮ್ಗಳಲ್ಲಿ ಕ್ಯಾರಿ ಆಗುತ್ತೆ. ಆಮೇಲೆ ಕಿಟ್ಟಪ್ಪ ಅವ್ರ ಜೊತೆ ಇದು ಸ್ಟಾರ್ಟ್ ಎಂಡ್ ಯಾವಾಗ ಅಂತ ಗೊತ್ತಿಲ್ಲ, ಕೊನೆ ತನಕ ಇರುತ್ತೆ. ಅದು ಒಂದಲ್ಲ ಒಂದು ಶುರುವಾಗಿದೆ. ಸೊ ಇನ್ನೊಂದು ಅಪ್ಡೇಟ್ ಸಿಗುತ್ತೆ ಆಮೇಲೆ ಮುಂದಿನ ದಿನಗಳಲ್ಲಿ ಒಂದು ಅಪ್ಡೇಟ್ ಸಿಗುತ್ತೆ. ಅದು
ಫೈನ್, ಎಸ್, ಥ್ಯಾಂಕ್ ಯು ರಂಜನ್ ಅವರೇ. ಕೊನೆಯ ಪ್ರಶ್ನೆ, ಇಂಡಸ್ಟ್ರಿಯ ಬದಲಾವಣೆಗಳ ಬಗ್ಗೆ ಬಹಳಷ್ಟು ಮಾತಾಡ್ತಾರೆ, ಎಲ್ಲರೂ ಕೂಡ ಮಾತಾಡ್ತಿದ್ದಾರೆ, ಹಿಂಗಾಗಿದೆ ಹಂಗಾಗಿದೆ, ಟೆಕ್ನಿಕಲಿ ಚೇಂಜ್ ಆಗಿದೆ, ಕ್ಯಾನ್ವಾಸ್ ದೊಡ್ಡದಾಗಿದೆ, ಹಾಗೆ ಹೀಗೆ ಅಂತ. ನಿಮ್ಗೆ ಏನು ಅನ್ಸುತ್ತೆ, ಇಂಡಸ್ಟ್ರಿ ಹೇಗಿದೆ ನಿಮ್ಮ ದೃಷ್ಟಿ? ಅಶೋಕ್, ಬಂಗಾರದಂಗಿದೆ, ತುಂಬ ಚೆನ್ನಾಗಿದೆ, ಏನು ಬದಲಾವಣೆಗಳು ಬೇಡ. ಎಲ್ಲೆಲ್ಲಿ ಸಣ್ಣ ಸಣ್ಣ ಲೋಪಗಳಿದ್ದಾವೆ ಅದನ್ನು ಸರಿ ಮಾಡ್ಕೊಂಡ್ರೆ ಸಾಕು. ಅದು ನಮ್ಮ ಹಿರಿಯರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅವರೆಲ್ಲರೂ ಒಟ್ಟಿಗೆ ಸೇರ್ಕೊಂಡ್ಬಿಟ್ರೆ ಸಾಕು, ಎಲ್ಲ ಸರಿಯಾಗುತ್ತೆ. ಯಾವುದೂ ಹೆಚ್ಚಲ್ಲ, ಯಾವುದೂ ಕಡಿಮೆ ಅಲ್ಲ. ನಾವಿಲ್ಲಿ ಊಟ ಮಾಡ್ತಾಯಿದ್ದೀವಿ, ಅದ್ರ ಬಗ್ಗೆ ಭಕ್ತಿ ಇರಬೇಕು, ಅದ್ರ ಬಗ್ಗೆ ಪ್ರೀತಿ ಇರಬೇಕು, ಮಾಡೋ ಕೆಲಸದ ಬಗ್ಗೆ ಗೌರವ ಇರಬೇಕು. ಇಷ್ಟಿದ್ಬಿಟ್ರೆ ಸಾಕು, ಎಲ್ಲ ಸರಿಯಾಗುತ್ತೆ. ಸರಿ, ಏನೇನು ತಪ್ಪಿದೆ ಅಂತ ಗೊತ್ತಿದೆ. ಅವ್ರುಗಳೇ ಅದನ್ನು ಕೂತು ಒಂದು 2-3 ಚರ್ಚೆಗಳಲ್ಲಿ ಇದೆಲ್ಲ ಪರಿಹಾರ ಆಗಿಬಿಡುತ್ತೆ. ನಮ್ಮ ಸಿನಿಮಾದ, ನಮ್ಮ ಫ್ಯಾಮಿಲಿಯ ಹಿರಿಯರು ಒಂದು 4 ಜನ ನಿಂತ್ಕೊಂಡು ಮಾಡಿಬಿಟ್ರೆ ಎಲ್ಲ ಕ್ಲಿಯರ್ ಆಗುತ್ತೆ. ಬಟ್ ಅದು ಆಗ್ತಿಲ್ಲ ಅನ್ನೋದೊಂದು ಬೇಜಾರು. ಆಗಲಿ, ಇನ್ನೂ ಆಸೆ ನಾವು ತೋರಿಸ್ಬೋದು ಹೊರತು, ಈಗ ನಾನು ನಿಂತ್ಕೊಂಡು ಏನೂ ಮಾಡೋಕ್ಕಾಗಲ್ಲ. ಮಾತಾಡ್ಬೋದು, ಇಲ್ಲಿ ಮುಂದೆ ಕೂತ್ಕೊಂಡು ಕ್ಯಾಮ್ರಲ್ಲಿ ಮಾತಾಡ್ಬೋದು. ಆದರೆ ಇನಿಷಿಯೇಟಿವ್ ತೊಗೊಂಡು ಮಾಡಬೇಕಾದ್ರು ಬೇರೆಯವರು ಇದ್ದಾರೆ, ಹಿರಿಯರು ಇದ್ದಾರೆ, ಅವ್ರುಗಳ ಜವಾಬ್ದಾರಿ ಬರಬೇಕು. ಇಲ್ಲಿಂದ ಊಟ ಮಾಡಿದ್ದಾರೆ, ಇಲ್ಲಿಂದ ಮನೆ ಕಟ್ಕೊಂಡಿದ್ದಾರೆ, ಇಲ್ಲಿಂದ ಸಂಸಾರಗಳು, ಮಕ್ಕಳು ಮದುವೆ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಇದನ್ನು ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ಅವ್ರಿಗಿದೆ, ಅವ್ರು ಮಾಡಿ. ಎಸ್ ಗೆಳೆಯ, ಒಳ್ಳೇದಾಗಲಿ. ಟೆರರ್ ರಿಲೀಸ್ ಆಗ್ತಾ ಇದ್ದೀನಿ, ಏಪ್ರಿಲ್ 10ಕ್ಕೆ ನಿಮ್ಗಳ ಮುಂದೆ ಬರ್ತಾ ಇದ್ದೀವಿ. ದಯಮಾಡಿ ಬನ್ನಿ, ಸಿನಿಮಾ ನೋಡಿ, ಹರಸಿ ಹಾರೈಸಿ. ಆ್ಯಸ್ ಯೂಶುವಲ್ ಸೇಮ್ ಎಂಡು. ಸೊ ಶ್ರೀನಗರ ಕಿಟ್ಟಿ ಮತ್ತು ನಮ್ಮ ನಿರ್ದೇಶಕ ರಂಜನ್ ಅವರು ಸಾಕಷ್ಟು ಮಾಹಿತಿ ಕೊಟ್ಟರು, ಆದಿತ್ಯ ಅವರು ಕೂಡ ಸಾಕಷ್ಟು ಮಾಹಿತಿ ಕೊಟ್ಟರು, ನೀವು ನೋಡಿದ್ರಿ. ಒಳ್ಳೆ ಕಾಂಟೆಂಟ್ಗಳು ಕನ್ನಡದಲ್ಲಿ ಬರ್ತಾ ಇದೆ. ಸರಿಯಾದ ಸಮಯಕ್ಕೆ ಅಥವಾ ಅದೆಲ್ಲೋ ಒಂದು ಕಡೆ ಸರಿಯಾದ ಪ್ರಚಾರದ ಕೊರತೆಯೋ ಅಥವಾ ರಾಂಗ್ ಟೈಮ್ ರಿಲೀಸೋ ಗೊತ್ತಿಲ್ಲ. ಆಮೇಲೆ ಒಂದೊಂದು ವಾರಕ್ಕೂ 4, 5, 6, 10 ಸಿನಿಮಾಗಳು ಬಂದಾಗ ಸಹಜವಾಗಿ ಆಡಿಯನ್ಸ್ಗೂ ಕೂಡ ಗೊಂದಲ ಇರುತ್ತೆ. 10 ಸಿನಿಮಾನ ಯಾವ ಆಡಿಯನ್ಸ್ ನೋಡೋಕ್ಕಾಗತ್ತೆ ಒಂದು ವಾರದಲ್ಲಿ? ಸೊ ಚಿತ್ರರಂಗ ಕೂಡ ಇದನ್ನು ಕುಲಂಕುಷವಾಗಿ ಪರಿಶೀಲಿಸಿ ಇದಕ್ಕೊಂದು ಪರಿಹಾರವನ್ನು ಕಂಡುಕೊಳ್ಬೇಕು. ಸೊ ಅದರ ಹೊರತಾಗಿ ಟೆರರ್ ಈ ವಾರ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಕೂಡ ಟೆರರ್ ಸಿನಿಮಾನ ಥಿಯೇಟ್ರಿಗೆ ಹೋಗಿ ನೋಡಿ, ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಹೋಗಿ ನೋಡಿ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ಕೂಡ ನಮಸ್ಕಾರಗಳು. ಈ ನಮ್ಮ ಡೈಲಿ ಮಾಧ್ಯಮ, ನಮ್ಮ ಸ್ನೇಹಿತ, ಸುಮಾರು ವರ್ಷದ ಗೆಳೆಯ, ಅಜಾತಶತ್ರು, ಸದಾ ನಗುಮುಖದ ವ್ಯಕ್ತಿತ್ವ, ಏನಾದರೂ ಹೊಸದಾಗಿ ಸಮಾಜಕ್ಕೆ ಕೊಡಬೇಕು, ಪತ್ರಿಕೋದ್ಯಮದಲ್ಲಿ ತನ್ನ ಹೆಸರನ್ನು ಚಿರಾಯು ಮಾಡಬೇಕು ಅಂತ ಆಸೆ ಪಡುವಂಥ, ತುಡಿತಾ ಇರುವಂಥ ಉತ್ಸಾಹಿ ಯುವಕ ನನ್ನ ಗೆಳೆಯ ಅಶೋಕ್ ಅವರ ಕನಸಿನ ಕೂಸಿದು ಡೈಲಿ ಮಾಧ್ಯಮ. ನನ್ನ ಮನಸಾರೆ, ನನ್ನ ಸಂಪೂರ್ಣ ಹೃದಯದಿಂದ ನಾನು ಶುಭವನ್ನು ಕೋರ್ತಾ ಇದ್ದೀನಿ. ಈ ಮಾಧ್ಯಮವನ್ನು ನೀವೆಲ್ಲರೂ ಕೂಡ ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ. ನನಗೆ ಖಂಡಿತ ನಂಬಿಕೆ ಇದೆ, ನಿಮಗೆ ನಿರಾಶೆ ಮಾಡದ ರೀತಿಯಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಓರಿಯೆಂಟೆಡ್ ವಿಷಯಗಳನ್ನು ನಮ್ಮ ಅಶೋಕ್ ಅವರ ನೇತೃತ್ವದಲ್ಲಿ ಈ ತಂಡ ಕೊಡ್ತೇನೆ ನಂಬಿಕೆ ಇದೆ. ನಾನು ಅವ್ರ ಜೊತೆ ಕೈ ಜೋಡಿಸ್ತೀನಿ, ನೀವುಗಳು ಕೂಡ ಅವ್ರ ಜೊತೆ ಕೈ ಜೋಡಿಸಿ ಒಟ್ಟಿಗೆ ನಮ್ಮ ಡೈಲಿ ಮಾಧ್ಯಮವನ್ನು ನಾವು ಬೆಳೆಸೋಣ. ಧನ್ಯವಾದ.